ಸ್ನೇಹಿತರೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಅದ್ಭುತ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಹರಿಹರಕ್ಕೆ ಬಂದಿದ್ದೀನಿ. ಹರಿಹರದಿಂದ ರಾಣಿಬೆನ್ನೂರಿಗೆ ಹೋಗೋ ರೋಡಲ್ಲಿ ಮಾರ್ಗದ ದುರ್ಗಮ್ಮ ಅಂತ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಒಂದು ಅದ್ಭುತ ಪವಾಡ. ಸೊ ಬನ್ನಿ, ಆ ದೇವಸ್ಥಾನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ಏನು ಪವಾಡ ಇದೆ ಅಂದ್ಬಿಟ್ಟು ನೋಡಿಕೊಂಡು ಬರೋಣ. ನೀವೇನೇ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಹರಿಹರಕ್ಕೆ ಬಂದು ಹರಿಹರದಿಂದ ರಾಣಿಬೆನ್ನೂರಿಗೆ ಹೋಗ್ಬೇಕಾದ್ರೆ ಹೊಳೆ ದಾಟಿ ಒಂದು 5 ಕಿಲೋಮೀಟರ್ ರೈಟ್ ಸೈಡಲ್ಲಿ ಬರುತ್ತೆ ಸ್ನೇಹಿತರೆ. ಬನ್ನಿ, ಈಗ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಸ್ನೇಹಿತರೆ, ಇದೇ ನೋಡ್ರಿ ದೇವಸ್ಥಾನ. ಶ್ರೀ ಮಾರ್ಗದ ದುರ್ಗಮ್ಮ ದೇವಿ ದೇವಸ್ಥಾನ ಇದು ಹರಿಹರದಿಂದ ರಾಣಿಬೆನ್ನೂರಿಗೆ ಹೋಗೋ ರೋಡಲ್ಲಿ ನಿಮಗೆ ಸಿಗುತ್ತೆ. ದಯವಿಟ್ಟು ಈ ಕಡೆ ಬಂದರೆ ಮಿಸ್ ಮಾಡ್ಕೊಂಡು ದರ್ಶನ ಮಾಡ್ಕೊಳ್ರಿ. ಈ ದೇವಸ್ಥಾನದ ಒಂದು ವಿಶೇಷ ಇದೆ. ಸೊ ನೀವು ನಂಬಿಕೆ ಇಟ್ಟು ಭಕ್ತಿಯಿಂದ ನೀವೇನಾದರೂ ಬೇಡ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಸೊ ಅದನ್ನು ಇಲ್ಲಿ ಎತ್ಬೋದು. ಎತ್ತೋದು ಏನಂತ ಹೇಳಿದ್ರೆ ಬನ್ನಿ, ಅಲ್ಲೇ ಹೋಗಿ ತೋರಿಸ್ತೀನಿ. ಸ್ನೇಹಿತರೆ, ಎಲ್ಲರೂ ಕೈ ಮುಗಿದೆ. ಇದೇ ದೇವಸ್ಥಾನ. ಸ್ನೇಹಿತರೆ, ನೋಡಿದ್ರಾ? ದರ್ಶನ ಮಾಡ್ಕೊಂಡ್ರ? ಸೊ ಭಾಳ ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ ಇದು. ಸೊ ನೀವೇನೋ ಹರಿಹರಕ್ಕೆ ಬಂದರೆ ಹರಿಹರದಿಂದ ರಾಣಿಬೆನ್ನೂರಿಗೆ ಹೋಗೋ ರೋಡಲ್ಲಿ ಹೊಳೆ ದಾಟಿ ಒಂದು ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡಲ್ಲಿ ದೇವಸ್ಥಾನ ಸಿಗುತ್ತೆ. ದಯವಿಟ್ಟು ಬಂದು ದರ್ಶನ ಮಾಡಿಕೊಡ್ರಿ. ದೇವ್ರು ಮಾತ್ರ ಭಾಳ ಸುಂದರವಾಗಿದೆ ನೋಡೋಕ್ಕೆ. ಆಮೇಲೆ ಭಾಳ ಸತ್ಯವಾದ ದೇವಸ್ಥಾನ ಇದು. ಇಲ್ಲಿನ ವಿಶೇಷ ಏನಂತ ಹೇಳಿದ್ರೆ, ದೇವಸ್ಥಾನ ಎದುರುಗಡೆ ಇಲ್ಲಿ ಕಲ್ಲಿಟ್ಟಿರ್ತಾರೆ ಸ್ನೇಹಿತರೆ. ಆ ಕಲ್ಲನ್ನ ನಿಮ್ಮ ಕಷ್ಟ ಸುಖ ದುಃಖ ಏನೇ ಒಂದು ದೇವ್ರ ಹತ್ರ ನೀವು ಬೇಡ್ಕೊಂಡ್ರೆ ನಿಮ್ಮದೆಲ್ಲ ನೆರವೇರುತ್ತೆ ಅಂತ ಹೇಳಿದ್ರೆ ಆ ಕಲ್ಲು ನೀವು ಎತ್ತಿ ಮತ್ತೆ ಅಲ್ಲೇ ಇಡ್ತೀರಾ.
ಸೊ ನಿಮ್ಮ ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಕಲ್ಲು ಎತ್ತೋಕ್ಕೆ ಆಗಲ್ಲ. ಆ ಒಂದು ವಿಶೇಷ ಇಲ್ಲಿ. ಸೊ ಬಂದು ದರ್ಶನ ಮಾಡ್ಕೊಳ್ರಿ. ಬನ್ನಿ, ಆ ಕಲ್ಲು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇದೇ ನೋಡ್ರಿ ಕಲ್ಲು ನಾನು ಹೇಳಿದ್ದು. ಸೊ ನಿಮ್ಮ ಕೋರಿಕೆ ಏನೇ ಇದ್ದರೂ ದೇವ್ರ ಹತ್ರ ಬೇಡ್ಕೊಂಡು ಈ ಕಲ್ಲು ಎತ್ತಿ ಇಳಿಸಿದ್ರೆ ನಿಮ್ಮ ಕೋರಿಕೆ ನೆರವೇರಿಸುತ್ತೆ ಅಂತ. ಅದೇನು ಆಗಲ್ಲ ಅಂತ ಹೇಳಿದ್ರೆ ಈ ಕಲ್ಲು ನಿಮಗೆ ಎತ್ತಕ್ಕೆ ಆಗೋದಿಲ್ಲ. ಸೊ ಎಲ್ಲರೂ ದೇವ್ರನ್ನ ಬೇಡ್ಕೊಂಡು ಭಕ್ತಿಯಿಂದ ಈ ಕಲ್ಲನ್ನು ಎತ್ತಿ ಇಡ್ತಾರೆ. ಸೊ ಅವರವರ ಸಂಕಲ್ಪ ಮಾಡಿಕೊಂಡು ನೀವು ಬಂದರೆ ನಿಮಗೇನೋ ಕೋರಿಕೆ ಇದ್ದರೆ ದೇವ್ರ ಹತ್ರ ಬೇಡ್ಕೊಂಡು ಕಲ್ಲೆತ್ತಿ ಇಳಿಸಿದ್ರೆ ನಿಮ್ಮ ಒಂದು ಕೋರಿಕೆ ನೆರವೇರುತ್ತೆ ಅಂತ ಇಲ್ಲಿನ ಸತ್ಯ ಸ್ನೇಹಿತರೆ. ನೋಡ್ರಿ, ಇವ್ರು ಎತ್ತ ಇದ್ದಾರಲ್ವಾ, ಇದೇ ಥರ ಎತ್ತದ ಕಲ್ಲು ನೋಡ್ರಿ. ಅವ್ರೇನೋ ಬೇಡ್ಕೊಂಡು ಕಲ್ಲೆತ್ತಾರೆ. ಸೊ ಎತ್ತಿ ಇಳಿಸಿದ್ರೆ ಆಗುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ. ಸ್ನೇಹಿತರೆ, ನೋಡಿದ್ರ ದರ್ಶನ ಮಾಡ್ಕೊಂಡ್ರ ಸ್ನೇಹಿತರೆ. ಈ ದೇವಸ್ಥಾನ ಬಂದು ಮಾರ್ಗದ ದುರ್ಗಮ್ಮ ಅಂತ ದೇವಸ್ಥಾನದ ಹೆಸರು. ಈ ದೇವಸ್ಥಾನ ಬಂದು ಹರಿಹರದಿಂದ ಒಂದು 5 ಕಿಲೋಮೀಟ್ರ್ ಟುವರ್ಡ್ಸ್ ರಾಣಿಬೆನ್ನೂರು ಕಡೆ ಇದೆ. ಈ ದೇವಸ್ಥಾನ ವಿಶೇಷ ಪವಾಡ ಏನಂತ ಹೇಳಿದ್ರೆ, ದೇವಸ್ಥಾನ ಮುಂದೆ ಒಂದು ಗಂಬ, ಆ ಗಂಬದ ಹತ್ರ ಸುತ್ತು ಕಲ್ಲು, ಹಳೆಯ ಕಾಲದ ಕಪ್ಪು ಕಲ್ಲಿಕ್ಕಿಡ್ತಾರೆ. ಸೊ ಇಲ್ಲಿ ಹೋಗೋ ಜನ ದೇವ್ರ ಹತ್ರ ಏನೇ ಒಂದು ಬೇಡ್ಕೊಂಡ್ರೆ ಅವ್ರ ಕಷ್ಟ ಸುಖನ ಸೊ ಅದು ನೆರವೇರಿಸುತ್ತೆ ಅಂತ. ಆದರೆ ಆ ಕಲ್ಲನ್ನು 3 ಸಲ ಎತ್ತಿ ಇಳಿಸ್ತಾರೆ. ಅಂದರೆ ಕಲ್ಲನ್ನ ಎತ್ತಬೇಕಾದ್ರೆ ಆರಾಮಾಗಿ ಎತ್ತಿ ಇಳಿಸಂಗಿರಬೇಕು, ಆಗ ನಿಮ್ಮ ಕೆಲಸ ಆಗುತ್ತೆ ಅಂತ. ಸೊ ನೀವೇನೇ ಒಂದು ಬೇಡ್ಕೊಂಡು ಆ ಕಲ್ಲು ನಿಮ್ಮ ಕೈಲಿ ಎತ್ತಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆಗಲ್ಲ ಅಂತ. ಸೊ ಈ ದೇವಸ್ಥಾನದ್ದು ಅದೇ ಪವಾಡ. ಸೊ ಇದನ್ನು ನೋಡೋಣ ಅಂತಲೇ ಬ್ಯಾಂಗ್ಳೂರಿಂದ ಬಂದೆ. ಸೊ ನಿಮಗೂ ತೋರಿಸಿದ್ದೀನಿ, ಖುಷಿ ಆಯಿತು. ಸೊ ಬನ್ನಿ, ಮುಂದೆ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ.
ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಯಾರು ಹೊಸಬರು ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಇದೇ ಥರ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ಅವ್ರಿಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಜೈ ಕರ್ನಾಟಕ.